ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ, ಸರ್ವಂತ ಸರ್ವ ಸ್ವತಂತ್ರಗಳ ಪ್ರಬುದ್ಧ ರಾವಣ, ದಂಡೋಪದಂಡಗಳನ್ನೇ ಚಂಡಾಡಬಲ್ಲ ದಂಡು ತಾಳಿಗಳಿಗೆ ಮೊಂಡ ನಾಯಕನಾದ ಕಂಡೆದೆಯ ಕಂಡರ ಪ್ರಚಂಡ ರಾವಣ. ಆ ರಾವಣನ ಪ್ರತಿರೂಪನೇ ಈ ವಿಷಕಂಠ. ಇವನು ಒಲಿದರೆ ಓಂಕಾರೇಶ್ವರ, ಕೆರಳಿದರೆ ಕಂಡ ಸರ್ಪ. ಆವಿಗೆ ಹಲ್ಲಿನಲ್ಲಿ ವಿಷ ಇದ್ರೆ ಈ ವಿಷಕಂಠನಿಗೆ ಮೈಯೆಲ್ಲ ವಿಷ. ನನಗೇನು ಅಂದ ಇಲ್ವಾ, ಚಂದ ಇಲ್ವಾ, ಆಸ್ತಿ ಇಲ್ವಾ, ಅಂತಸ್ತಿಲ್ವಾ, ಎಲ್ಲ ಇದೆ. ನನಗೆ ಬೇಕಾದ ಸುಖ ಶಾಂತಿ ನೆಮ್ಮದಿ ಇಲ್ಲ. ಅದು ಸಿಗಬೇಕಾದ್ರೆ ಆ ಕಾವೇರಿ ನನ್ನ ಉಳಾಗ್ಬೇಕು. ಆದ್ರೆ ಅವಳು ನನ್ನ ಪ್ರೀತಿ ತಿರಸ್ಕಾರ ಮಾಡಿ ಆ ಬಡ ಬೇಕಾರಿ ರಾಜೀವನ ಕೈ ಹಿಡಿದು ಸುಖವಾದ ಸಂಸಾರ ಮಾಡಕತ್ತಾಳ. ಮಾಡ್ಲಿ, ಅದು ಹೆಂಗ ಸುಖವಾದ ಜೀವನ ಸಾಗಿಸ್ತಾಳೋ ಅಂತ ನಾನು ನೋಡ್ತೀನಿ. ರಾಜೀವ, ನಾನು ಕಂಡಿಟ್ಟ ಹೆಣ್ಣನ್ನ ನೀನ್ ಮದುವೆಗೆ ನನ್ನ ಹೃದಯಕ್ಕೆ ಬೆಂಕಿ ಹಚ್ಚಿದೀಯ. ಈ ನನ್ನ ಸೇಡು ಸಾಮಾನ್ಯವಾದ ಸೇಡಲ್ಲ. ಒಂದಲ್ಲ ಒಂದು ದಿನ ಜ್ವಾಲಾಮುಖಿಯಾಗಿ ನಿನ್ನನ್ನು, ನಿನ್ನ ಸಂಸಾರವನ್ನು ಸುಡದೆ ಬಿಡೋದಿಲ್ಲ. ಬರ್ತೀನಿ, ನೀವಿದ್ದಲ್ಲಿಗೆ ನಾನೇ ಬರ್ತೀನಿ. ನನ್ನ ಸೇಡನ್ನ ತೀರ್ಸ್ಕೊಳ್ತೀನಿ. ಯಾಕಂದ್ರೆ ಈ ವಿಷಕಂಠನಿಗೆ ಗೊತ್ತಿರುವುದು ಒಂದೇ ಒಂದು ಕೇಳಿ ಪಡೆಯೋದು. ಸಿಗದಿದ್ರೆ ಕಿತ್ಕೊಂಡು ತಿನ್ನೋದು. ಹೇಗಾದ್ರೂ ಸರಿ, ಒಟ್ಟಿನಲ್ಲಿ ಆ ಕಾವೇರಿ ನನ್ನ ಉಳಾಗ್ಬೇಕು. ನನ್ನ ಉಳಾಗ್ಲೇಬೇಕು. Fine. What about you? I am also fine. Everything okay. ದಾಮಿನಿ, ನಾನು ನಿನ್ನ ಹತ್ರ ಮುಖ್ಯವಾಗಿ ಒಂದು ವಿಷಯ ಮಾತಾಡ್ಬೇಕಾಗಿತ್ತು. ಮಾತಾಡ್ರಿ, ಯಾರು ಬೇಡ ಅಂತಾರೆ? ನಾನಂತರೂ ನಿನ್ನನ್ನೇ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದೀನಿ. ಹೌದು. ಯಾಕಂದ್ರೆ ನನ್ನ ಜೊತೆ ಕೊನೆವರೆಗೂ ಇರುವಳು ನೀನೊಬ್ಳೆ. ನಾನು ಯಾವುದೇ ಕೆಲಸ ಮಾಡಿದ್ರು ನೀ ನನ್ನ ಕೈಗೊಂಬೆ ಆಗಿರಬೇಕು ಅಷ್ಟೇ. ನೋಡಿ, ನೀವು ಬೇಕಾದ್ ಮಾಡಿ, ಆದ್ರೆ ನನ್ನ ಕೈ ಬಿಡ್ತಿದ್ರೆ ಸಾಕು. ನೀನು ನನ್ನನ್ನ ಪಡೆಯಬೇಕಾದ್ರೆ ನನಗಾಗಿ ಒಂದು ಕೆಲಸ ಮಾಡ್ಬೇಕು. ಏನ್ ವಿಷಯ ಹೇಳಿ? ಚಿಟ್ಕೆ ಹೊಡೆದ್ರೆ ಮಾಡಿ ಮುಗಿಸ್ತೀನಿ. ಈಗ ನಾನು ಹೇಳುವ ಕೆಲಸ ಚಿಟ್ಕೆ ಹೊಡೆಯೋಷ್ಟ್ರಲ್ಲಿ ಮಾಡಿ ಮುಗಿಸೋ ಕೆಲಸ ಅಲ್ಲ. ಮತ್ತೆ ಸದ್ಯ ನೀನು ಬೇರೆ ಒಬ್ಬನ ಹೆಂಡತಿ ಆಗ್ಬೇಕು. ಬರೀ ನೆಪಕ್ಕೆ ಮಾತ್ರ ಮತ್ತೊಬ್ಬನ ಹೆಂಡತಿ ಆಗಿರಬೇಕು. ಮನಸಾರಿ ಪ್ರೀತಿಸಿದ ನಿಮ್ಮನೆ ಬಿಟ್ಟು ಮತ್ತೊಬ್ಬನ ಹೆಂಡತಿ ಆಗ್ಬೇಕೇ ನಾನು? ಹೌದು. ನಾನು ನನ್ನ ಸೇಡನ್ನ ಸಾಧಿಸ್ಬೇಕಾದ್ರೆ ನೀನು ನನ್ನ ದಾಳವಾಗಿರಬೇಕು. ನನ್ನ ಪ್ರೀತಿ ತಿರಸ್ಕಾರ ಮಾಡಿ ಆ ಬಡ ಬಿಕಾರಿ ಕೈ ಹಿಡಿದಿದ್ದಾಳಲ್ಲ ಕಾವೇರಿ, ಅವಳು ಒಂದು ಸಲನಾದ್ರೂ ನಾನು ಅನುಭವಿಸಲೇಬೇಕು. ನೀವು ಅವಳನ್ನ ಪಡೆಯೋದಕ್ಕೂ ನಾನು ಬೇರೆಯವರ ಹೆಂಡತಿ ಆಗುವುದಕ್ಕೂ ಏನ್ರಿ ಸಂಬಂಧ? ಸಂಬಂಧ ಇದೆ ದಾಮಿನಿ. ಸಂಬಂಧ ಇದೆ. ನೀನು ರಾಜೀವನ ತಮ್ಮ ರವಿನ ಮದುವೆ ಆಗ್ಬೇಕು. ನಾನು ನಿನ್ನಣ್ಣನಾಗಿ ನಟಿಸ್ಬೇಕು. ಅಂದಾಗ ಮಾತ್ರ ನಾವಿಬ್ರು ಮನೆಗೆ ಹೋಗಲು ದಾರಿ ಸುಗಮವಾಗಿ ಸಾಗುತ್ತೆ. ಮತ್ತೆ ನನ್ನ ಗತಿ? ನಿಮ್ಮನ್ನು ಬಿಟ್ಟು ನನ್ನಿಂದಿರಲು ಸಾಧ್ಯವಿಲ್ಲ. ನನ್ನನ್ನ ಬಿಟ್ಟಿರು ಅಂತ ನಿನಗೆ ಯಾರು ಹೇಳಿದ್ದು? ನಿನ್ನ ಅಣ್ಣನಾಗಿ ನಾನು ಆಗಾಗ ಮನೆಗೆ ಬರ್ತಾ ಇರ್ತೀನಿ. ಸಮಯ ಸಿಕ್ಕಾಗೆಲ್ಲ ನಿನ್ ಕಣ್ ಮುಂದೆನೆ ಇರ್ತೀನಿ. ನಾವಿಬ್ರು ಅಣ್ಣ ತಂಗಿಯಾಗಿ ನಟಿಸೋದ್ರಿಂದ ಆ ಮನೆಯಲ್ಲಿ ಯಾರಿಗೂ ಡೌಟ್ ಬರೋದಿಲ್ಲ. ಹೇಗಿದೆ ನನ್ನ ಪ್ಲಾನ್? ನಿಮ್ ಪ್ಲಾನ್ ಏನೋ ಚೆನ್ನಾಗಿದೆ, ಆದ್ರೆ
ನಿಮ್ಮನೆ ಬಿಟ್ಟು ಬೇರೆಯವರ ಹೆಂಡತಿ ಆಗೋದಕ್ಕೆ ನನಗಾಗುದಿಲ್ಲ ರೀ. ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊ ಚಿನ್ನ. ನೀನು ಬಯಸಿದಾಗ ನಾನು ನಿನ್ ಕಣ್ಮುಂದೆ ಇದ್ದೇ ಇರ್ತೇನೆ. ನಿಮ್ಮ ಹೆಂಡತಿ ಆಗ್ಬೇಕಾದ ನಾನು ಮನ ಒಪ್ಪದವರ ಜೊತೆ ಸಂಧಿಸುವುದು ನನ್ನಿಂದ ಸಾಧ್ಯವಿಲ್ಲ. ನೋಡ್ದಾಮಿನಿ, ನಾನು ಬೇಕಾದ್ರೆ ನನಗಾಗಿ ನೀನು ಈ ಕೆಲಸ ಮಾಡಲೇಬೇಕು. ಇಲ್ಲವಾದ್ರೆ ಇವತ್ತೇ ಈ ಕ್ಷಣನೇ ನನ್ನನ್ನ ಮರಿಬೇಕಾದ್ರೆ. ನೋಡಿ, ನೀವಿಲ್ಲದ ಈ ಪ್ರಪಂಚ ನನಗೆ ಬೇಕಾಗಿಲ್ಲ. ಬೇಕಾದ್ರೆ ನಿಮ್ಮ ಕೈಯಾರು ಒಂದು ದೊಡ್ಡ ವಿಷ ಕೊಟ್ಬಿಡಿ, ಆದ್ರೆ ನನ್ನ ಮರೆತು ನನ್ನ ಮಾತು ಮಾತ್ರ ಆಡ್ಬೇಡಿ. ನಾನು ನಿನ್ನನ್ನ ಮರಿಬಾರ್ದು ಅಂತ ಇದ್ರೆ ನೀನು ಈ ಕೆಲಸ ಮಾಡಲೇಬೇಕು. ಸರಿ, ನೀವು ಹೇಳಿದ ಕೆಲಸ ನಾನು ಮಾಡ್ತೀನಿ. ಆಮೇಲೆ ನೀವು ನನ್ನ ಕೈ ಬಿಟ್ರೆ ಛೇ, 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 ಛೇ. ಏನೇ ಮಾತಾಡ್ತಾ ಇದೀಯ ನೀನು? ನೀನೇ ನನ್ನ ಪ್ರಾಣ, ನೀನೇ ನನ್ನ ಉಸಿರು. ಅದು ಅಲ್ಲದೆ ನನ್ನ ತಾಳಕ್ಕೆ ತಕ್ಕಂತೆ ಕುಡಿಯೋ ನಿನ್ನ ನಾನ್ ಕೈ ಬಿಡ್ತೀನ? ಚಾನ್ಸೇ ಇಲ್ಲ. ಸದ್ಯ ನೀನು ರವಿ ಓದ್ತಾ ಇರೋ ಊರಿಗೆ ಹೋಗಿ ಹೇಗಾದ್ರೂ ಮಾಡಿ ಅವನನ್ನ ನಿನ್ನ ಬುಟ್ಟಿಯಲ್ಲಿ ಹಾಕೊಳ್ತೀಯ ಅನ್ನೋ ನಂಬಿಕೆ ನನ್ನಲ್ಲಿದೆ. ಈ ಕೆಲಸ ನನ್ನ ಮಹಾ ಅಲ್ಲ. ನೋಡ್ತಾ ಇರಿ, ಅವನೊಂದಿಗೆ ರಿಜಿಸ್ಟರ್ ಮ್ಯಾರೇಜ್ ಆಗಿ ನಿಮ್ಮನ್ನ ಕರ್ಕೊಂಡು ಅವನ ಮನೆಗೆ ಹೋಗ್ತೀನಿ.